ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಈವ್ನಿಂಗು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ವೆದರ್ ನೋಡಿ ಈ ಥರ ಇದೆ, ಫುಲ್ ಮಳೆ ಬರ್ತಾಯಿದೆ. ಆ್ಯಂಡ್ ಒಂದು ವಾರದಿಂದ ಇದೇ ಥರ ಇದೆ ವೆದರು. ಆ್ಯಂಡ್ ಎಲ್ಲರೂ ಡೆಂಗ್ಯೂ ಎಲ್ಲ ಇದೆಯಲ್ಲ, ಅದಕ್ಕೆ ಸೇಫಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೇಫಾಗಿ ಕೂಡ ಇರಿ, ಮಕ್ಕಳನ್ನ ತುಂಬ ಜೋಪಾನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಮಳೆ ಬೀಳ್ತಾನೇ ಇದೆ. ಆ್ಯಂಡ್ ಇನ್ನೂ ಯಾರೆಲ್ಲ ನಾನು ನಾಳೆ ವೀಡಿಯೋಸ್ನ ನೋಡಿಲ್ಲ, ಪ್ಲೀಸ್ ಹೋಗಿ ಒಂದು ಸಲ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟೇ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ನನ್ನ ಯೂಟ್ಯೂಬ್ ಚಾನಲ್ನ ತುಂಬ ಥ್ಯಾಂಕ್ಸ್. ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರಿ. ಆ್ಯಂಡ್ ನಮ್ಮಮ್ಮ ನಮ್ಮ ಪಾಪುಗೆ ಆಟ ಆಡೋದಕ್ಕೆ ಎಲಿಫೆಂಟ್ ತಂದಿದ್ರು, ಆನೆ ತಂದಿದ್ರು. ನಮ್ಮ ಪಾಪು ಆಟ ಆಡ್ತಾಯಿದ್ಲು, ಹಂಗೆ ತಗೊಂಡು ನಾನೊಂದು ಚಿಕ್ಕ ಕ್ಲಿಪ್ ತೊಗೊಂಡೆ. ಆ್ಯಂಡ್ ಇದು ಬ್ಯಾಂಬೂ ಟ್ರೀ ನಮ್ಮಮ್ಮ ತಂದಿದ್ದು. ಇದು ಮನೇಲಿ ಇಟ್ಟರೆ ಇದು ತುಂಬ ಒಳ್ಳೆಯದು ಅಂತಾರೆ, ವಾಸ್ತುಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಆ್ಯಂಡ್ ಬುದ್ಧ ಕೂಡ ಇಟ್ಟಿದ್ದೀವಿ. ಆ್ಯಂಡ್ ಬುದ್ಧ ಇಟ್ಟು ಕೂಡ ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಯಾವಾಗಲೂ ಈಸ್ಟ್ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ನಮ್ಮಮ್ಮ ಪಾಪನ ಆಟ ಆಡಿಸ್ತಾಯಿದ್ರು. ನಮ್ಮ ಪಾಪು ಇವಾಗ ಸ್ವಲ್ಪ ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ, ಫುಲ್ಲು ಟ್ರೈ ಮಾಡಿಲ್ಲ. ಆ್ಯಂಡ್ ಕುತ್ಕೊತಾಳೆ, ಆ್ಯಂಡ್ ದೇಕ್ಕೊಂಡು ಮುಂದೆ ಬರ್ತಾಳೆ. ಆ್ಯಂಡ್ ಹೈಫೈ ಮಾಡ್ತಾಳೆ, ರಾಮ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಇಂಟ್ರೆಸ್ಟ್ ಇರಬೇಕು ಮಾಡೋದಕ್ಕೆ. ಆ್ಯಂಡ್ ಅವ್ರ ಜೊತೆ ಅದನ್ನ ಹೇಳ್ಕೊಂಡು ಹೈಫೈ ಮಾಡು ಅಂತ ಇದೆ ನೋಡಿ, ಹೆಂಗೆ ಕುಣಿತಾ ಇರ್ತಾಳೆ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾರೋ ಒಬ್ಬರು ಮಕ್ಕಳು 6 ತಿಂಗಳಿಗೆ ಕುತ್ಕೊಬಿಟ್ರು, 7 ತಿಂಗಳಿಗೆ ಕುತ್ಕೊಬಿಟ್ರು ಅಂತ ನಿಮ್ಮ ಮಕ್ಕಳಿಗೆ ತುಂಬ ಫೋರ್ಸ್ ಮಾಡಿ ಕುಣಿಸೋದು ಆ ಥರ ಎಲ್ಲ ಮಾಡಬೇಡಿ. ಆ್ಯಂಡ್ ಅದು ಅವ್ರವ್ರ ಮೈಲ್ ಸ್ಟೋನ್ ಅವರು ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವಾಗ ಕುತ್ಕೋಬೇಕೋ ಆವಾಗಲೇ ಕುತ್ಕೊಳ್ತಾರೆ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ, ಕಡಲೆಕಾಳು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬೀನ್ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಆ್ಯಂಡ್ ಕ್ಯಾಪ್ಸಿಕಮ್ ಹಾಕ್ಕೊಂಡು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಒಂದು ಕ್ಯಾಪ್ಸಿಕಮ್ ಎತ್ಕೊಂಡಿದ್ದೀನಿ. ಆ್ಯಂಡ್ ನೀವು ನಿಮ್ಮ ಮನೇಲೆಲ್ಲ ಮಾಡಿರ್ತೀರಾ. ಇದು ನಾನು ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಆ್ಯಂಡ್ ಬಾಡಿಗೆ ಮೆಣಸಿನ್ಕಾಯಿ ಆ್ಯಂಡ್ ಕಾಳು ನೆನೆಸಿಟ್ಕೊಂಡಿದ್ವಿ, ಬೆಳ್ಳುಳ್ಳಿ ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈರುಳ್ಳಿ ಅದೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾಯಿಲಿ, ಕಾದ್ಮೇಲೆ ಬಾಡಿಗೆ ಮೆಣಸಿನ್ಕಾಯಿ ಆ್ಯಂಡ್ ಚಕ್ಕೆ, ಲವಂಗ, ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಚಕ್ಕೆ ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ಮಾತಾಡ್ತಾ ಇದ್ದಾರೆ, ಡೋಂಟ್ ಮೈಂಡ್, ನಿಮ್ಗೆ ಏನೋ ವಾಯ್ಸ್ ಕೇಳಿಸಿದ್ರೆ. ಆ್ಯಂಡ್ ಫ್ರೈ ಮಾಡ್ಕೊಳ್ಳಿ. ನಮ್ಮಮ್ಮ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಅಂಗಡಿಗೆ ಹೋಗಿಲ್ಲ ಇವತ್ತು, ಮನೆಯಲ್ಲೇ ಇದ್ದಾರೆ. ಅವ್ರ ಫ್ರೆಂಡ್ ಅಂಗಡಿಗೆ ಹೋಗ್ಬೇಡ್ರಂತೆ, ಅದಕ್ಕೆ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ತುಂಬ ಜನ ಬರ್ತಾರೆ, ಹಂಗೆ ಹಿಂಗೆ ಅಂತ. ಆ್ಯಂಡ್ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಆ್ಯಂಡ್ ಒಬ್ಬೊಬ್ಬರು ಎಲ್ಲ ಒಂದೇ ಸಲ ಹಾಕ್ಕೊತಾರೆ, ಆ ಥರ ಹಾಕ್ಕೋಬೇಡಿ. ಒಂದೊಂದು ಐಟಮ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದರದ್ದು ಏನಿರುತ್ತೆ ಅದರದ್ದು ಎಸೆನ್ಸ್ ಎಲ್ಲ ಬಿಟ್ಕೊಂಡ್ರೆ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಥರ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮಮ್ಮ ಹೇಳಿದ್ರು. ಸ್ವಲ್ಪ ಪುದೀನೂ ಹಾಕೋ ಅಂತ. ಮಸಾಲೆ ಸಾಂಬಾರಿಗೆ ಪುದೀನ ಹಾಕೋರೆ ಚೆನ್ನಾಗಿರುತ್ತೆ. ನೋಡೋಣ ಇವತ್ತು ಹೇಗೆ ಬರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಂಟ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ. ನೋಡ್ತಾ ಇರ್ಬೋದು. ಈಗ ಟೊಮೊಟೊ ಕೂಡ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಳ್ಳಿ. ಆ್ಯಂಡ್ ಉಪ್ಪು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು, ಚೆನ್ನಾಗಿ ಫ್ರೈ ಆಗಿರುತ್ತೆ. ಆ್ಯಂಡ್ ನೋಡಿ ಫ್ರೈ ಎಲ್ಲ ಆಯಿತು, ಫ್ರೈ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು
ತೆಂಗಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಂದು ರೌಂಡ್ ಫಸ್ಟು ತೆಂಗಿನಕಾಯಿನ ರುಬ್ಕೊಬಂದ್ಬಿಡಿ, ಆವಾಗ ಚಿಕ್ಕ ಚಿಕ್ಕ ಪೀಸೆಲ್ಲ ಏನೂ ಸಿಗೋಲ್ಲ. ಆ್ಯಂಡ್ ಧನಿಯಾ ಪುಡಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಮತ್ತು ನನಗೆ ಗೊತ್ತಾಗ್ತಿಲ್ಲ, ನಾನು ಯಾಕೋ ತುಂಬ ಆ್ಯಂಡ್ ಅಂತ ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ. ನೀವು ವೀಡಿಯೋ ನೋಡಬೇಕಾದ್ರೆ ನೀವು ನೋಟಿಸ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಮಸಾಲೆ ಎಲ್ಲ ರುಬ್ಬಿದಾಯಿತು. ಆ್ಯಂಡ್ ಇವಾಗ ಅದೇ ಕುಕ್ಕರ್ನ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಅಂದರೆ ಈರುಳ್ಳಿ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಹಾಗೆ ಕಡಲೆಕಾಳು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಾನು ಬೀನ್ಸ್, ನೌಕೋಲು, ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದು ಮಾಡಿದೆ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬಿಡಿ. ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಫ್ರೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ರುಬ್ಬಿಟ್ಕೊಂಡಿರ್ತಿರಲ್ಲ ಮಸಾಲೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ನಾನು ಗರಂ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ನೀರು ಕೂಡ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ವಿಷಿಲ್ ಹಾಕ್ತಾಯಿದ್ದೀನಿ. ಸಾಂಬಾರು ಚೆನ್ನಾಗಾಗಿತ್ತು. ಲಿಡ್ಡೆಲ್ಲ ಆದಮೇಲೆ ವಿಷಿಲೆಲ್ಲ ಒಂದು 4-5 ಆದಮೇಲೆ ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೀವು ತಿನ್ಬೋದು. ಇದೇ ಟೈಮಲ್ಲಿ ಗೌರಿ ಸೀರಿಯಲ್ ಕೂಡ ಬರ್ತಾಯಿತ್ತು, ಅದನ್ನು ನೋಡಿಕೊಂಡು ಊಟ ಎಲ್ಲ ಆಯಿತು. ಗುಡ್ ನೈಟ್. ಥ್ಯಾಂಕ್ ಯು ಆಲ್. ಕೀಪ್ ಸಪೋರ್ಟಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.